ಸ್ನೇಹಿತರೆ, ಇವತ್ತು ತುಂಬಾ ರುಚಿಕರವಾದಂಥ ಹಾಗೂ ಬೇಗನೆ ಮಾಡುವ ಹೂಕೋಸಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಹೂಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಹೂಕೋಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನೀರು ಹಾಕಿ ಅರಿಶಿನ ಹುಡಿ ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆ ನೀರನ್ನು ತೆಗೆದು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು 10 ಬೆಳ್ಳುಳ್ಳಿ ಎಸಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ತೆಂಗಿನೆಣ್ಣೆ, ಉಪ್ಪು ರುಚಿಗೆ ಹಾಗೂ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅರಿಶಿನ ಹುಡಿ ಹಾಗೂ ಮೆಣಸಿನ ಹುಡಿ, ಸಾಸಿವೆ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ತೆಂಗಿನೆಣ್ಣೆಯನ್ನು ಕೂಡ ಹಾಕ್ಕೊಳ್ತೇನೆ. ಈಗ ಸಾಸಿವೆ ಹಾಕಿದ ನಂತರ ಅದು ಚಟಪಟ ಆದ ನಂತರ ಬೆಳ್ಳುಳ್ಳಿ ಎಸಲನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಆನಂತರ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗುವವರೆಗೂ ಅದನ್ನು ಕೂಡ ಹುರ್ಕೊಳ್ತೇನೆ. ಆನಂತರ ಟೊಮೆಟೊ ಹಾಕ್ಕೊಳ್ತೇನೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೂ ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ತೇನೆ. ಆನಂತರ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಕಟ್ ಮಾಡಿಟ್ಕೊಂಡಿರೋ ಹೂಕೋಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಆನಂತರ ಒಂದು ತಂಬಿಗೆ ನೀರನ್ನು, ಈ ಹೂಕೋಸು ಮುಳುಗುವಷ್ಟು ನೀರು ಅಂದರೆ ಒಂದು ತಂಬಿಗೆ ನೀರನ್ನು ಹಾಕ್ಕೊಂಡು ಮುಚ್ಚಿಡ್ತೇನೆ. ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಸ್ವಲ್ಪ ಹೊತ್ತಿನ ನಂತರ ನೋಡಿದೆ ಬೆಂದಾಗಿದೆ, ನೀರು ಕೂಡ ಇಲ್ಲ. ಈಗ ಅದಕ್ಕೆ ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮತ್ತೆ ಮುಚ್ಚಿಡ್ತೇನೆ. ಇವಾಗ ನೀವು ಬೇಕಾದರೆ ಮ್ಯಾಜಿಕ್ ಮಸಾಲ ಕೂಡ ಹಾಕ್ಕೊಳ್ಬೋದು, ಸಬ್ಜಿ ಮಸಾಲನೂ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟವಾದಂಥ ಮಸಾಲ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು. ಈಗ ನೋಡಿ, ತುಂಬಾ ರುಚಿಕರವಾದಂಥ ಹೂಕೋಸಿನ ಪಲ್ಯ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.